ಹಲೋ ಎವ್ರಿವನ್, ನಾನು ನಿಮ್ಮ ನಿರ್ಮಲಾ ಪ್ರಸಾದ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ನಿಮಗೆ ಅಕ್ಕಿ ರೊಟ್ಟಿ ಮತ್ತು ಕ್ಯಾಪ್ಸಿಕಮ್ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಒಳಗಿರೋದೆಲ್ಲ ತಕ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಂಡ್ರಿ. ಕಾಯಿ ತಕ್ಕೋಬೇಕು. ಈ ಕಾಯಿ ತುರಿನ ಮಿಕ್ಸಿ ಜಾರ್ಗೆ ತಗೊಂಡ್ಬಿಡೋಣ. ಒಂದು ಪಾತ್ರೆ ಕಾಯಕ್ಕೆ ಇಟ್ಟಿದ್ದೀನಿ. ಮೆಣಸಿನ್ಕಾಯಿ, ಧನಿಯಾ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನಾನೊಂದು 7 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈ ಥರ ಡ್ರೈ ರೋಸ್ಟ್ ಆದರೆ ಸಾಕು. ಮಿಕ್ಸಿ ಜಾರ್ಗೆ ಹಾಕೋದನ್ನ ಒಂದು 2 ಸ್ಪೂನಷ್ಟು ಧನಿಯಾ, ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಾಗೆ ತೆಗೆದುಬಿಡಬೇಕು. ಸಾಕು. ಇದಕ್ಕೆ ಒಂದು ಕಾಯಿ, ಮೆಣಸಿನ್ಕಾಯಿ, ಧನಿಯಾ, ಒಂದು ಸ್ವಲ್ಪ ಗಸಗಸೆ, 4 ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ. ಇದನ್ನು ರುಬ್ಕೊಳ್ಳೋಣ ಗೈಸ್. ಒಂದು ಪಾನ್ನ ಕಾಯಕ್ಕಿಟ್ಟಿದ್ದೀನಿ. ಅಷ್ಟರಲ್ಲಿ ಮಸಾಲ ರುಬ್ಕೋತೀನಿ. ಎರಡು ಸ್ಪೂನು ಎಣ್ಣೆ ಹಾಕ್ತೀನಿ. ಎಣ್ಣೆ ಕಾದಿದೆ ಗೈಸ್. ಸ್ವಲ್ಪ ಸಾಸಿವೆ, ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕಿ, ಕರಿಬೇವು, ಈಗ ನಾವು ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕಬೇಕು. ಒಂದು ಜಾಮೂನ್ ಟೊಮೆಟೊ, ಇದಕ್ಕೆ ಒಂದು ಚಿಟಿಕೆ ಅರಿಶಿನ, ಈಗ ಗೈಸ್ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲ, ಅದನ್ನು ಹಾಕಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಇದು ಒಂದು 10ರಿಂದ 15 ನಿಮಿಷದೊಳಗೆ ಆಗುತ್ತೆ. ಇದಕ್ಕೆ ಸ್ವಲ್ಪ ಈಗ ಉಪ್ಪು ಹಾಕೋಣ.
ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಬೆಲ್ಲ. ಇದು ಒಂದು 10 ನಿಮಿಷ ಹಾಗೆ ಬಿಟ್ಬಿಡೋಣ. ಸ್ವಲ್ಪ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದನ್ನು ಹೀಗೆ ಮುಚ್ಚಿಬಿಟ್ಬಿಟ್ಬಿಡೋಣ 10 ನಿಮಿಷ. ಮಧ್ಯದಲ್ಲಿ ಒಂದ್ಸರಿ ಹೀಗೆ ನೋಡ್ತಾ ಇರಿ. ಇನ್ನೊಂದು 5 ನಿಮಿಷ ಗೈಸ್ ಆಯ್ತಿದು. ಆಗಿದೆ ಗೈಸ್, ಇದು ಆಫ್ ಮಾಡಿಬಿಡೋಣ. ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ಆಯಿತು. ಕ್ಯಾಪ್ಸಿಕಮ್ ಗ್ರೇವಿ ರೆಡಿ. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕುದಿಯೋ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದು ತಣ್ಣಗಾದ್ಮೇಲೆ ನಾವು ನಾದ್ಕೋಬೇಕು. ತಣ್ಣಗಾಗಿದೆ ಗೈಸ್, ಇದನ್ನು ನಾದ್ಕೋಬೇಕು. ಇದು ಅಂಗಡಿಯಿಂದ ತಂದಿದ್ದು ಅಕ್ಕಿ ಹಿಟ್ಟಲ್ಲ, ಮನೇಲೆ ಹಾಕ್ಸಿದ್ದು ನಾನು. ಈ ಥರ ನಾದ್ಕೊಳ್ಳಿ. ನೋಡಿ ಈ ಥರ. ಬೇಕಿದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ನಾದ್ಕೋಬೋದು. ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ನಾದ್ಕೊಂಡೆ. ಗೈಸ್, ಈಗ ತವಾನ ಕಾಯಕ್ಕೆ ಇಟ್ಕೋತಾ ಇದ್ದೀನಿ. ಕಾಯೋಷ್ಟೊತ್ತಿಗೆ ರೊಟ್ಟಿ ತಟ್ಕೊಳ್ಳೋಣ. ಗೈಸ್, ಇದು ರೊಟ್ಟಿ ತಟ್ಟಕ್ಕೆ ಶೀಟ್. ಇದು ನಿಮಗೆ ಪ್ರಾವಿಷನ್ ಸ್ಟೋರಲ್ಲೆಲ್ಲ ಸಿಗತ್ತೆ. ಸ್ವಲ್ಪ ಈ ಪೇಪರ್ ಮೇಲೆ ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡಿಕೊಂಡು ಒಂದು ಆರೆಂಜ್ ಸೈಜ್ ಇದು ಹಿಟ್ಟು ತಗೊಂಡು ನೋಡಿ ಹೀಗೆ ಹೀಗೆ ತಟ್ಕೋಬೇಕು. ಇದು ಹಸಿ ಹಿಟ್ಟು ಅವಶ್ಯಕತೆ ಇಲ್ಲ, ಈ ಪೇಪರ್ ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಕ್ಲೀನಾಗಿ ತಟ್ಕೊಂಡ್ಬಿಡ್ಬೋದು. ಹಾಗೆ ನಿಮಗೆ ಚೂರು ಕೈಗೆ ಅಂಟುತ್ತಿದೆ ಅನ್ಸರಿ ಒಂಚೂರು ಗ್ರೀಸ್ ಮಾಡ್ಕೊಳ್ಳಿ ಅಷ್ಟೆ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೊಳ್ಳಿ. ಹೀಗೆ ಹೀಗೆ ಹಾಕಿಬಿಟ್ಟು ಹಿಂಗೆ ಪ್ರೆಸ್ ಮಾಡಿ ಮೆತ್ತಗೆ ಹೀಗೆ ತೆಗೆದುಬಿಟ್ರೆ ಬಂದುಬಿಡುತ್ತೆ. ಇಷ್ಟೇ ಗೈಸ್ ರೊಟ್ಟಿ ಮಾಡೋದು. ಬೇಯ್ಲಿ. ನೋಡಿದ್ರೆ ಗೈಸ್, ಬಿಸಿ ಬಿಸಿ ಮುರಿದ್ರೆ ಮುರ ಅನ್ನೋ ಅಕ್ಕಿ ರೊಟ್ಟಿ ವಿತ್ ಕ್ಯಾಪ್ಸಿಕಮ್ ಮಸಾಲ ರೆಡಿ. ತುಂಬ ಚೆನ್ನಾಗಿರುತ್ತೆ ಗೈಸ್ ಇದು ಟೇಸ್ಟ್. ಇದಕ್ಕೆ ನಾವು ಬದನೆಕಾಯಿ ಎಣ್ಗಾಯಿ ಕೂಡ ಮಾಡ್ಕೋಬೋದು ಅಕ್ಕಿ ರೊಟ್ಟಿಗೆ. ಯೂಶಲಾಗಿ ಇಷ್ಟು ಬೆಂದರೆ ಸಾಕು, ತೆಗೆದು ಬಿಡ್ಬೋದು. ಇನ್ನು ರೋಸ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಬಿಡಿ, ಇನ್ನೂ 1-2 ನಿಮಿಷ.
ತಟ್ಟೆಗೆ ತಕ್ಕೊಳ್ಳೋಣ. ಈ ಅಕ್ಕಿ ರೊಟ್ಟಿಗೆ ಕಾಯಿ ಚಟ್ನಿ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಗೈಸ್. ನೋಡಿ ಗೈಸ್, ಈ ಎಡ್ಜಸ್ ಇದೆಲ್ಲ ದಪ್ಪ ಇರುತ್ತೆ. ಸೊ ಇದನ್ನೆಲ್ಲ ಹೀಗೆ ನೀಟಾಗಿ ಚೂರು ಕೈ ಗ್ರೀಸ್ ಮಾಡ್ಕೊಳ್ಳಿ. ಎಡ್ಜಸ್ ಏನಾದ್ರು ಬ್ರೇಕ್ ಆದಂಗೆ ಅನ್ಸಿದ್ರೆ ಈಗಲೇ ಅದನ್ನು ಹೀಗೆ ಸರಿ ಮಾಡ್ಕೊಂಬಿಡಿ. ಹೀಗೆ ಇನ್ನೊಂದು ಸೈಡು ಹೀಗೆ ಬೇಯಲಿ. ನೋಡಿ, ಇಲ್ಲಿ ನಾವು ತವ ಮೇಲೆ ಆಯಿಲ್ ಹಾಕೋ ಅವಶ್ಯಕತೆ ಇಲ್ಲ. ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ನಾನು ಹಾಕ್ತಾಯಿಲ್ಲ. ನಾವು ರೊಟ್ಟಿ ತಟ್ಟುವಾಗಲೇ ಎಣ್ಣೆ ಹಾಕಿರ್ತೀವಿ, ಸ್ವಲ್ಪ ನಮ್ಗೆ ಅಷ್ಟೇ ಸಾಕು ಅನಿಸುತ್ತೆ. ನಿಮಗೆ ಬೇಕು ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಎಣ್ಣೆ ಇಲ್ಲಿ ಹಾಕ್ಕೋಬೋದು ತವಾಗೆ. ರೊಟ್ಟಿ ಚಪಾತಿ ಅಷ್ಟು ಫಾಸ್ಟ್ ಆಗಲ್ಲ, ಬೇಯೋದು ಒಂಚೂರು ನಿಧಾನ. ಮನೇಲಿ ಜನ ಜಾಸ್ತಿ ಇದ್ದಾರೆ ಅಂದಾಗ 2 ತವ ಇಟ್ಕೊಂಡು 2 ಮೇಲೂ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ತಟ್ಟೋದು ಬೇಗ ತಟ್ಟಿಬಿಡ್ಬೋದು, ಬಟ್ ಬೇಯೋದು ನಿಧಾನ. ನೋಡಿ ಗೈಸ್, ರೊಟ್ಟಿಗೆ ಕ್ಯಾಪ್ಸಿಕಮ್ ಮಸಾಲ ರೊಟ್ಟಿ ಆಸಮ್ ಕಾಂಬಿನೇಷನ್. ನೋಡಿದ್ರಲ್ಲ ಗೈಸ್, ಅಕ್ಕಿ ರೊಟ್ಟಿ ಮತ್ತು ಕ್ಯಾಪ್ಸಿಕಮ್ ಮಸಾಲ ಹೇಗೆ ಮಾಡೋದು ಅಂತ. ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.